ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳ್ಗೆ ತನ್ನ ಮೇಲಿನ ಸುಳ್ಳು ಲೈಂಗಿಕ ಆರೋಪದಿಂದ ಮನನೊಂದು ನನಗೆ ನ್ಯಾಯ ಬೇಕು ಎಂದು ಮಾಡಲಾದ ಮರಣ ಉಪವಾಸ ಸತ್ಯಾಗ್ರಹ 3ನೇ ದಿವಸದಂದು ಬ್ರಿಮ್ಸ್ ಆಸ್ಪತ್ರೆ ನಿರ್ದೇಶಕರಾದ ಡಾ ಶಿವಕುಮಾರ್ ಶೆಟ್ಕರ್ ಅವರು ಸತ್ಯಾಗ್ರಹ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪ್ರಕಾಶ್ ಮಾಳ್ಗೆ ಅವರ ಆರೋಗ್ಯ ಕ್ಷೇಮ ವಿಚಾರಿಸಿದರು ಹಾಗೂ ಮೊದಲಿಗೆ ಸ್ಥಳದಲ್ಲಿಯೇ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರ ಸಹಕಾರದಿಂದ ಪ್ರಕಾಶ್ ಮಾಳ್ಗೆ ಅವರ ಆರೋಗ್ಯ ತಪಾಸಣೆ ಮಾಡಿಸಿದರು. ಇನ್ನು ಕಾಯಂ ನೌಕರಿ ಮಾಡುತ್ತಾ ಇರುವ ಪ್ರಕಾಶ್ ಮಾಳ್ಗೆ ವಿರುದ್ಧ ಸುಳ್ಳು ಲೈಂಗಿಕ ಆರೋಪ ಮಾಡಿರುವುದಾಗಿ ಪಾಶ್ ಕಮಿಟಿ ವರದಿ ಮೂಲಕ ತಿಳಿದು ಬಂದಿದ್ದು, ಪ್ರಕಾಶ್ ಮಾಳ್ಗೆ ನಿರಪರಾಧಿ ಎಂದು ಸಾಬೀತಾದ ಬೆನ್ನಲ್ಲೇ ದಿನಾಂಕ 17/3/2025 ತನಿಖೆಯ ವರದಿಯಲ್ಲಿ ಪ್ರಕಾಶ್ ಎಸ್ ಮಾಳ್ಗೆ ಅವರು ನಿರಪರಾಧಿ ಎಂದು ಸಾಬೀತಾದ ಬೆನ್ನಲ್ಲೇ ಈ ಪ್ರಯುಕ್ತ ಈ ರೀತಿಯಾಗಿ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬೇರೆ ಯಾವುದೇ ಸಿಬ್ಬಂದಿಯ ಮೇಲೆ ಸುಳ್ಳು ಆರೋಪ ಮಾಡಬಾರದು ಎಂಬ ಕಾರಣದಿಂದಾಗಿ ಹಾಗೂ ಸಂಸ್ಥೆಯ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜೊತೆಗೆ ಒಂದು ನಿರಪರಾಧಿಯಾಗಿರ್ತಕ್ಕಂಥ ಒಂದು ಪ್ರಕಾಶ್ ಮಾಳ್ಗೆ ಅವರ ಒಂದು ಮನವಿ ಮೇರೆಗೆ ಈ 7 ಜನ ಸುಳ್ಳು ಆರೋಪ ಮಾಡಿರುವ ಸ್ವಚ್ಛತಾ ಕರ್ಮಿಗಳನ್ನ ಹೊರಗುತ್ತಿಗೆ ಸೇವೆಯಿಂದ ಬಿಡುಗಡೆಗೊಳಿಸಿ ಆದೇಶಿಸಿದೆ ಹಾಗೂ ಈ ಸಿಬ್ಬಂದಿಗಳನ್ನು ಮುಂದೆ ಭವಿಷ್ಯದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸೇವೆಗೆ ನಿಯೋಜನೆ ಮಾಡಬಾರದೆಂಬ ಆದೇಶದ ಪ್ರತಿಯನ್ನ ಬ್ರಿಮ್ಸ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಿಂದ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಪತ್ರ ಬರೆದು ಆದೇಶ ಹೊರಡಿಸಿದ್ದು, ಆದೇಶದ ಪ್ರತಿಯನ್ನ ಪ್ರಕಾಶ್ ಮಾಳ್ಗೆ ಅವರಿಗೆ ಬ್ರಿಮ್ಸ್ ನಿರ್ದೇಶಕರಾದ ಡಾ ಶಿವಕುಮಾರ್ ಶೆಟ್ಕರ್ ಅವರು ನೀಡಿ ಅವರಿಗೆ ಜ್ಯೂಸ್ ನೀಡಿ ಅಮರಣ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಹೇಳಿದ್ದು, ಪ್ರಕಾಶ್ ಮಾಳ್ಗೆ ಹೋರಾಟಕ್ಕೆ ಸಂದ ಜಯ ಎಂಬಂತಾಗಿದೆ. ಈ ಕುರಿತಾಗಿ ಡಾ ಶಿವಕುಮಾರ್ ಶೆಟ್ಕರ್ ಮಾತನಾಡಿ ಸ್ಪಷ್ಟನೆ ನೀಡಿದರು ಹಾಗೂ ತಮಗಾಗಿರುವ ಮಾನಸಿಕ ಹಿಂಸೆ ಬಗ್ಗೆ ಪ್ರಕಾಶ್ ಮಾಳ್ಗೆ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ದಿಲೀಪ್ ಡೋಂಗ್ರೆ, ದಲಿತ ಮುಖಂಡರಾದ ರಾಜ್ಕುಮಾರ್ ಮೂಲ್ ಭಾರತಿ, ನರ್ಸಿಂಗ್ ಎಂ ಸಾಮ್ರಾಟ್, ಕಪಿಲ್ ಗೋಡ್ಬೋಲೆ, ಅರುಣ್ ಪಟೇಲ್ ಸೇರಿದಂತೆ ಇನ್ನಿತರರು ಇದ್ದರು. ಸರ್ ಅವ್ರದ್ದು ಏನು ಒಪಿನಿಯನ್ ಅದ ಅದು ಕೇಳ್ಕೊಂಡು ಕೊಡ್ರ. ಮಾಡೋದಕ್ಕೆ ನಮ್ಮ ಅಭ್ಯಂತರ, ಬಟ್ ಅವ್ರಿಗೆ ನಮ್ಗೆ ಲೈಫ್ ಮುಖ್ಯ ಅದ. ನಾವು ಮೆಡಿಸಿನ್ ಅವ್ರದ್ದು ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಮೆಡಿಸಿನ್ ಕೊಡ್ಬೇಕಂತ ಅವರು ಬ್ಯಾಡಲ್ಲತ್ತಾರ ಸರ್. ನನಗೆ 2 ದಿನ ಶೆಟ್ಕರ್ ಸಾಬ್ ನನಗೊಂದು ಅಡ್ಮಿನಿಸ್ಟ್ರೇಟಿವ್ ಅಂತ ಆಫೀಸಿಗೆ ಬಂದು ಹೋಗ್ಬಿಟ್ಟು ತಮ್ಮ ಅಂತ ತಿಳ್ಕೊರಿ, ಮಾಡ್ಬೇಡ ಇಲ್ಲ ಬಿಟ್ಟರಿ ಬೇಡ. ನಾ ನೋಡು ಇವತ್ತು ನಿನ್ನ ಕಡೆದು ನಾ ಈ ರಕ್ತ ಚೆಲ್ಲೋದು ಶಕ್ತಿ ಬರೀ ಇದ್ರದಾಗ ನಾ ಯಾರಿಗೂ ಕಾಂಪ್ರಮೈಸ್ ಮಾಡಿಬಿಟ್ಟಿದೆ. ಯಾಕಂದ್ರೆ ಇವರು ಬರೀ ಜಾತಿವಾದಿ ಮಾಡತ್ತಾರಲ್ಲಿ ಅಧಿಕಾರಿಗಳು ಕುಂತು. ನನಗೆ 3 ತಿಂಗಳಾಯ್ತೀವ್ರಿ ನ್ಯಾಯ ಕೊಡ್ರಿ ಅಂದ್ರೆ ಕೊಡೋದು. ಬಂದು 4 ದಿನ ಬಾದ್ ಒಂದು ಔಟ್ಸೋರ್ಸ್ ಹೆಣ್ಮಕ್ಳದ್ದು ಮಾತು ಕೇಳಿ ನನಗೆ ಇಟ್ಟು ತಕ್ಲೀಫ್ ಕೊಡ್ತಾರೆ ಇವರು. ವರದಿ ಬಂದು ಅಲ್ಲ, ಈಗ ವರದಿ ಬಂದ್ರು, ವರದಿ ಪ್ರಕಾರ ಆಕ್ಷನ್ ತಗೊಂಡ್ಬಂದ್ರು. ವರದಿ ಪ್ರಕಾರ ಆಕ್ಷನ್ ನಾವು ಹೇಳಿದ್ದೆ ಕರೆ ಅಧಿಕಾರ ತಂಡ ರಕ್ಷಣೆ ಮಾಡಿದ್ರೆ ಯಾರು ಒಬ್ಬಂಗಿ ಮಾಡ್ತಿರ್ತಾರಲ್ಲ, ಒಬ್ಬಂಗಿ ಮಾಡ್ತಿದ್ರು, ಒಬ್ಬಂಗಿ ಮಾಡಿದ್ರಿ. ಬ್ಯಾಡ್ರಿ ಗ್ರೂಪ್ ಡಿ ಎಂಪ್ಲಾಯೀಸು ಆರೋಪ ಮಾಡಿದರು. ಅದು ಪಾಶ್ ಕಮಿಟಿ ವರದಿಯಲ್ಲಿ ಅವರು ನಿರಪರಾಧಿ, ಅವ್ರದ್ದು ಯಾವುದೇ ಇದರಲ್ಲಿ ಇದು ಇಲ್ಲ ಅಂಥೇಳಿ ಸಾಬೀತಾಗಿದೆ. ಅದರ ಪ್ರಕಾರ ನಾವೆಲ್ಲ ಡಿಸ್ಕಸ್ ಮಾಡಿ ಅವ್ರ ಮೇಲೆ ಏನು 6-7 ಜನ ಏನು ಗ್ರೂಪ್ ಡಿ ಎಂಪ್ಲಾಯೀಸ್ ಇದ್ದರು, ಅವ್ರೇನು ಆರೋಪ ಮಾಡಿದರು, ಅವರನ್ನು ಇವತ್ತೇನು ತಮ್ಮೆಲ್ಲರ ಮುಖಾಂತರ ಇವರು ಇಲ್ಲಿ ಏನು ಮಾಳ್ಗೆ ಅವರು ಏನು ಸ್ಟ್ರೈಕ್ ಕೂತ್ಕೊಂಡಿದ್ದಾರೆ. ನಿರಂತರ 3 ದಿವಸ ಆಯಿತು ಅವರೇನು ಉಪವಾಸ. ಅವರಿಗೆ ನಾವು ಮನವಿ ಮಾಡಿ ಸ್ಟ್ರೈಕ್ ವಿಡ್ರಾ ಮಾಡಿ ತಾವು ಇದು ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಇದೆ ನಮಗೂ, ನಮ್ಮದು ಪರ್ಮನೆಂಟ್ ಖಾಯಂ ಸಿಬ್ಬಂದಿ ಇದೆ. ಅವ್ರು 7 ಜನಕ್ಕೆ ನಾವು ಇವತ್ತು DC ಆಫೀಸ್ ಮುಖಾಂತರ ಏನು ಅವ್ರಿಗೆ ಆರ್ಡರ್ ಆಗಿತ್ತು ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಏನು ಹೇಳಲ್ಲ, ನಿಮಗೆ ತೋರ್ಸ್ಲಕ್ಕೆ ಬಯಸ್ತೀನಿ. ನಾನು ಆ ಹೆಣ್ಮಕ್ಳು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರೂ ನಾ ಅವಾಚ್ಯ ನೋಡಿ ಕಳಿಸಿಲ್ಲ. ಇಲ್ಲಿ ತನಕ ಯಾವ ಹೆಣ್ಮಕ್ಳಿಗೆ ಕಳಿಸಿಲ್ಲ. ನನ್ನ ಮನೆ ಹೆಣ್ಮಕ್ಳು, ನನ್ನ ಹೆಣ್ತಿಗೆ ನಾವು ಅವಾಚ್ಯ ಶಬ್ದ ಬಳಸಲ್ಲ. ಇನ್ನೊಬ್ಬರು ಹೆಣ್ಮಕ್ಳನ್ನ ಹೆಂಗೆ ಬಯಸ್ತೀನಿ. ನಾನು 4 ಮಂದಿ ಮಕ್ಕಳರ, ನಾನು ಅಂಥ ಅವಿವೇಕಿ ಇಲ್ಲ. ನನಗೆ ಇವತ್ತು ಇವ್ರು ಸುಳ್ಳಾಡಿ ನನ್ನ ಮನಸ್ಸು ನೋಯಿಸಿ ಇವತ್ತಿಟ್ಟು ಹರಸನ್ ಮಾಡತ್ತಾರಂದ್ರೆ ನಾ ಇವತ್ತು ನಿಮ್ಗೆ ವಿಡಿಯೋ ಕೊಡ್ತೀನಿ. ನಾನು
ಆ ಎಮ್ಮ ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಬಂದಾಗ ನಾನು ಅವಾಚ್ಯ ಶಬ್ದ ಆ ಹೆಣ್ಮಗಳು ಬರೀ ಸುಳ್ಳು ಆಳತ್ತಾಳ, ಬರೀ ಸುಳ್ಳು. ಮತ್ತು ಅವ್ರಿಗೇನಂದ್ರೆ ಹಿಂದೆ ಕಲಿಸೋರು ಸರ್, ಫಸ್ಟ್ ಅಲ್ಲಿ ಕಲಿಸೋರು ಇನ್ನು ಉದ್ಭವ ಆಗ್ಲತ್ತದ ನಮ್ಮ ವೈದ್ಯಕೀಯ ಅಧೀಕ್ಷಕರಂತೇಳಿ ಅವ್ನು ಬಾಲಿ ಅದರ ಶಿವಯೋಗಿ ಬಾಲಿ, ಆ ಮಾರುತಿ ಕಂಟಿ, ಅವ್ರು ರಾಜ್ಕುಮಾರ್ ಶಾಮಣ್ಣ, ಇವ್ ಬಾಲಾಜಿ ಹುಗ್ಗೆ, ಅವ ರಮೇಶ್ ಪಾಸ್ವಾನ್ ಅಂತೇಳಿ, ಮತ್ತು ಇನ್ನೊಬ್ರು ಏನಂದ್ರೆ ಪೌಲ್ ಸಾಲೋಮನ್ ಅಂತೇಳಿ, ಇವರು ಇಷ್ಟು ಮಂದಿ ಆ ಹೆಣ್ಮಗಳು ಬೆನ್ನಿಗೆ ನಿಂತು ಆ ಹೆಣ್ಮಗಳು ಗಂಡ ಸತ್ತಿನ ಕಡೆ ಆಕೆಗೆ ಒಂದು ಥೋಡೆ ರೊಕ್ಕ ಸಿಕ್ಕವ, ರೊಕ್ಕ ಸುರ್ಲಿಕ್ಕೆ ಇವರು ಹೊಸ ಮಂದಿ ಬೆನ್ನತ್ತಿ ಇವತ್ತು ಇಡೀ ನಮ್ಮ ಸಂಸ್ಥೆ ಹಾಳು ಮಾಡ್ತಾಯಿದ್ದಾರೆ ಸರ್. ಮಾರುತಿ ಗಂಟೆಗೆ 2017ರಾಗ ಸರ್ವಿಸ್ಲಿಂಗ್ ರಿಮೂವ್ ಮಾಡಿದ್ದಾರೆ ಸರ್. ಇನ್ನೂ ಹಾಸ್ಪಿಟಲ್ ಬಿಟ್ಟು ಹೋಗಲ್ಲ, ಮತ್ತು ಪ್ರತಿ ತಿಂಗಳು ಶಾಲೆ ಕೊಡ್ಲತ್ತಾರೆ ಇವರು ಶಿವಯೋಗಿ ಬಾಲಿ. ಇದು ಯಾವ ಕಾನೂನು ಇದೆ ಸರ್? ಇವ್ರಿಗೆ ಸರ್ವಿಸ್ ರಿಮೂವ್ ಮಾಡ್ಮೇಲೆ ಇವ್ರಿಗೆ ಶಾಲೆ ಕೊಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಅದ ಸರ್. ಇದರ ಯಾವುದೇ ಪುರಾವೆ ಇಲ್ಲ, ಇವ್ರು ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಪುರಾವೆ ಇಲ್ಲ. ಇವ್ರಿಗೆ ಏನಂದ್ರೆ ಇಲ್ಲಿ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೇಳಿ ವರದಿ ಕೊಟ್ಟಿದ್ದಾರೆ ಸರ್ ಅವರು. ಆದರೆ ಇಲ್ಲಿ ತನಕ ನಮ್ಮ ಸಾಹೇಬರು ಅದಕ್ಕೆ ಇದು ಮಾಡ್ತಾಯಿಲ್ಲ. ನಿನ್ನ ಬಂದು ನಾನು ಇನ್ನೂ 4 ದಿನ ಟೈಮ್ ಕೊಡ್ರಿ ಅಂತ ಹೇಳಿದ್ರು ಸರ್. ನಾವು ಉಪವಾಸ ತೆಗೆದು ಕುಂತಿದ್ರೆ ಇವ್ರು 4 ದಿನ ಟೈಮ್ ಕೇಳ್ತಾರೆ ಅಂದರೆ ಇವು ಯಾವ ಮಟ್ಟದ ಅಧಿಕಾರಿ ಇರೋ ನನಗೆ ಗೊತ್ತಾಗ್ತಾಯಿಲ್ಲ ಸರ್. 3 ದಿನದಿಂದ ಉಪವಾಸ ಕುಂತೀನಿ ಸರ್, 3ನೇ ದಿನ ಸರ್. ನನಗೆ 4 ದಿನ ಟೈಮ್ ಕೊಡ್ರಿ ಅಂತಾರೆ ನಮ್ಮ ಸಾಹೇಬರು. ರಿವ್ಯೂ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು. ಆರೋಪ ಮಾಡಿದ್ದಾರೆ ನನ್ನ ಮೇಲೆ 7 ಜನ ಆರೋಪ ಮಾಡಿದ್ದಾರೆ ಸರ್. 7 ಜನರ ಆರೋಪ ಸುಳ್ಳಂತ ಬಂದಿದೆ ಸರ್. ಸರ್ ವಾಶ್ ಕಮಿಟಿದು ಕೊಟ್ಟಿದ್ದಾರೆ ಸರ್. ಈಗ ಏನು ಮಾಡ್ಬೇಕು ಅಂತೀರ ಸರ್? ಏನಿಲ್ಲ, ಒಂದು ವೇಳೆ ನಾನು ಅಪರಾಧಿ ಆಗ್ತಿದ್ದ ಇನ್ಕ್ವೈರಿದಾಗ ಅಂದ್ರೆ ನನಗೆ ಸೇಮ್ ಡೇ ಸಸ್ಪೆಂಡ್ ಮಾಡಿ ನನಗೆ ಜೈಲಿಗೆ ಕಳಿಸಿರೋ ಅದು ನನಗೆ ಗೊತ್ತಿದೆ, ಯಾಕಂದ್ರೆ ಕಾನೂನಿದೆ. ಈಗ ನಾ ಮಾಡಿದ ತಪ್ಪು ಅಂದ್ರೆ ಇನ್ನೊಬ್ರು ಮಾಡಿರಲ್ಲ ತಪ್ಪು, ಅವ್ರಿಗೆ ಯಾಕೆ ಶಿಕ್ಷೆ ಆಗ್ಬಾರ್ದು ಸರ್? ಹಿಂದೆ ಹಾಕಲತ್ತಾರಂದ್ರೆ ಅದು ನನಗೆ ಗೊತ್ತಾಗ್ತಾಯಿಲ್ಲ ಸರ್. 3 ತಿಂಗಳಾಯಿತು, ಪ್ರತಿ ವಾರದಾಗ ಒಂದು ನಾನು ಮನವಿ ಕೊಡ್ತಾಯಿದ್ದೀನಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ನನಗೆ ನ್ಯಾಯ ಕೊಡಿ, ಆ್ಯಕ್ಷನ್ ತೊಗೊಳ್ಳಿ, ನ್ಯಾಯ ಕೊಡಿ. ಇಲ್ಲಿವರೆಗೆ ನನಗೆ ಸೌಜನ್ಯಗಾದರೂ ಕರೆದು ನೀವು ಹಂಗೆ ಮಾಡಬೇಡ್ರಿ, ನಾ ನಿಮ್ಗೆ ಹೆಲ್ಪ್ ಮಾಡ್ತೇನೆ, ಹೆಲ್ಪ್ ಮಾಡೋದಿಲ್ಲ, ನಾ ಆ್ಯಕ್ಷನ್ ತೊಗೊಳ್ತೀನಿ. ನಾ ಯಾವಾಗ ಸತ್ಯಗ್ರಹ ಕೊಡ್ತಾಯಿದ್ದೀನಿ 28ಕ್ಕೆ, ಆಗಿ ಇವ್ರು ಫೋನ್ ಮಾಡಿ ವಾಪಸ್ ತೊಗೊರಿ, ಹ್ಯಾಂಗಾರ ಮಾಡಿರಿ, ನಿಮ್ಮ ಕೈ ಜೋಡಿಸ್ತೀವಿ, ಕಾಲು ಬಿಡುತ್ತೆ. ನಾನು ಸರ್ ನಾ ಸಣ್ಣವಿದ್ದೆ, ನನ್ನ ಕೈ ಜೋಡಿಸ್ಬೇಡಿ, ಕಾಲು ಜೋಡಿಸ್ಬೇಡಿ, ಇದು ನಾವು ವಾಪಸ್ ತಗೊಳ್ಳೋಕ್ಕಾಗಲ್ದು. ನಾವು ಯಾವಾಗ ನಿರ್ಧಾರ ಮಾಡಿದ್ರೆ ಮುಗಿದೋಯ್ತು. ನಾವು ಸತ್ತರ ಹೆಣ ಬರ್ತದೆ, ಇದು ನ್ಯಾಯ ತೊಗೊಂಡು ಬರ್ತದೆ ಹೊರಗೆ, ಅದಕ್ಕೆ ಹೆಚ್ಚಿನ ಮಾತಾಡೋಲ್ಲ ಅಂತೇಳಿ ಹೇಳಿದ್ರು. ನಮ್ಮ ಹಿಂದಿನ ಹಿರಿಯ ಅಧಿಕಾರಿಗಳಿಗೆಲ್ಲ ಇದು ಮಾಡಿ ನಾನು ಪ್ರೆಷರ್ ಆಗಿದ್ರು, ಅದು ನಾನು ಇದು ಆಗಿಲ್ಲ ಸರ್. ಇವತ್ತು 3ನೇ ದಿವಸ ಇದೆ, ಇವತ್ತು ನ್ಯಾಯ ಕೊಡ್ತೀನಿ ಅಂತೇಳಿ ಹೇಳಿ ಮುಂಜಾನೆ ನಿನ್ನೆ ಹಿಡಿದು ಹೇಳಿ ಹೋಗ್ತಾ ಇದ್ದಾರೆ ಸರ್. ಇವತ್ತಿನ ತನಕ ನಮ್ಮ ಇವರು ಬಿಟ್ಟು ಡೈರೆಕ್ಟ್ರ್ ಒಬ್ಬರು ಬಿಟ್ಟು ಯಾವ ಅಧಿಕಾರಿಗಳು ಭೀ ನನಗೆ ಇದು ಕೊಟ್ಟಿಲ್ಲ. ಯಾಕಂದ್ರೆ ನಾವೊಂದು ಕೀಳು ಮಟ್ಟ ಜಾತಿಯಾಗ ಹುಟ್ಟಿನಾವಿದ್ದೆ, ಇವರು ಅಧಿಕಾರಿಗಳು ಬರೀ ಜಾತಿವಾದಿ ಮಾಡ್ತಾರೆ ಇಲ್ಲಿ. ನಾ ಸಾಹಿತ್ಯನೂ ಬಿಡ್ತಾನೆ, ಉಪವಾಸ ಕುಂತಿದ್ದೆ ಅಂದ್ರೆ ಇವ್ರು ಬಂದು ಇಲ್ಲಿ ಗೌರ್ಮೆಂಟ್ ಗಾಡಿದಾಗ ಬಂದು ಇವ್ರು ನೋಡ್ಕೊಂಡು ನನಗೆ ಒಂದು ಶಾಂತವನ್ನ ಹೇಳಿ ಹೋಗ್ಲಿಕ್ಕೆ ನಮ್ಮ ಅಧಿಕಾರಿಗಳು ಬಳಿ ಸೌಜನ್ಯ ಇಲ್ಲ ಅಂದ್ರೆ ಏನು ನಮ್ಮದು ಜೀವಕ್ಕೆ ಬೆಲೆನೇ ಇಲ್ಲ ಸರ್. ಏನಾಗುತ್ತೆ ಸರ್? ಏನಿಲ್ಲ, ನನಗೆ ಆ 7 ಜನ ಏನು ನನ್ನ ಮೇಲೆ ಇದು ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಹಾಕ್ಬೇಕು. ಯಾವ ಇನ್ಕ್ವೈರಿ ಪ್ರಕಾರ ಅದು ಕಾನೂನು ಪ್ರಕಾರ ಲೀಗಲಾಗಿ ಮಾಡಿರ್ಲತ್ತೀನಿ, ನಾನು ಇಲ್ಲೀಗಲ್ ಮಾಡ್ರಿ ಅಂತೇಳಿ ಹೇಳತ್ತೀನಿ. ಆ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಕಾನೂನು ಪ್ರಕಾರ. ಮತ್ತು ಇವತ್ತೇನು ಈ ಮಾರುತಿ ಕಂಟಿ ಮತ್ತು ರಮೇಶ್ ಪಾಸ್ವಾನು, ಬಾಲಾಜಿ ಹುಗ್ಗೇಶ್, ಇವರು ರಘುನಾಥ್, ಇದು ಅಂಬಾದಾಸ್ ಗಾಯಕ್ವಾಡು, ಇವರೆಲ್ಲ ಏನು ಹಾಸ್ಪಿಟಲ್ದಾಗ ಬರೀ ಹಪ್ತ ವಸೂಲು ಮಾಡ್ಕೊತಾ ಹೆಣ್ಮಕ್ಳಿಗೆ ಮನಿ ಮಾಡಿಸ್ತೆ 2000 ಕೊಡ್ರಿ, ನಿಮಗೆ ಅಲ್ಲಿ ಹೋಯ್ತೆ 2000 ಕೊಡ್ರಿ, ಅಪಾಯಿಂಟ್ಮೆಂಟ್ ಆರ್ಡರ್ ಇಸ್ಕೊಡ್ತೆ 2000 ಕೊಡ್ರಿ ಅಂತೇಳಿ ಅನ್ನು ಬ್ಲ್ಯಾಕ್ಮೇಲ್ ಮಾಡ್ಕೊತ ಓಡಾಡ್ತಾರೆ. ಇವ್ರ ಮೇಲೆ ಅನ್ನೋದು ಎಲ್ಲ ವಿತ್ ಡಾಕ್ಯುಮೆಂಟ್ಸ್ ಮುಖಾಂತರ ಈ ನಾನು ಮೆಮೊರಂದಾಗ ಬರ್ದೀನಿ. ಅದ್ರ ಪ್ರಕಾರ ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು, ಈ ತನಿಖೆ ಆಗ್ಬೇಕಂತೇಳಿ ನಾನು ಆಸೆ ಇದೆ. ಯಾಕಂದ್ರೆ ನಾನು ಬ್ರಿಮ್ಸ್ ಅನ್ನ ತಿನ್ನತ್ತಿದ್ದೀನಿ, ಬ್ರಿಮ್ಸ್ ಒಳ್ಳೇದಾಗಬೇಕಂಬ ಬಯಸ್ತಾ ಇದ್ದೀನಿ ಸರ್. ಮತ್ತೇನಿದೆ, ನನಗಿರ್ಲಿಕ್ಕೆ ಇನ್ನೊಂದು ಮೋಸ್ಟ್ಲಿ 18 ತಿಂಗಳು ಸರ್ವಿಸ್ ಇದೆ. ಅದು ಇರೋ ಸ್ಥಾನ ನಾನು ಆತ್ಮಸಾಕ್ಷಿಯಿಂದ ಕೆಲಸ ಮಾಡಬೇಕು, ಸಾಧ್ಯ ಆದಷ್ಟು ಒಳ್ಳೇದು ನನ್ನ ಸಂಸ್ಥೆಗೆ ಹೆಸರು ಬರಬೇಕು ಎಂಬ ಕೆಲಸ ಮಾಡಬೇಕಂತ ಇದ್ದೀನಿ. ಅದಕ್ಕೆ ನಿಮ್ಮ ಮಾಧ್ಯಮದಲ್ಲಿ ನಾನು ನ್ಯಾಯ ಕೊಡ್ಬೇಕಂತ ಈಶ್ವರ್ ಖಂಡ್ರೆ ಕಾಲಿಗೆ ಬಿದ್ದಿಗೆ ಈಗ ನನ್ನ ಮೇಲೆ ಮಾಡ್ಯಾರ ಸರ್. ಅವ್ರಿಗೆ
ನನ್ನ ಮೇಲೆ ಆರೋಪ ಮಾಡ್ಯಾರ ಸರ್. ಇದೇ ಆರೋಪ ಮತ್ತೆ ಈಶ್ವರ್ ಖಂಡ್ರೆ ಅವ್ರ ಕಾಲಿಗೆ ಬಿದ್ದು ಸರ್, ಆ ತಾಯಿದು ಬರೀ ಸುಳ್ಳು ಇದು ನಡೆದ ಸರ್. ಯಾರ್ಯಾರು ಕರ್ಸಲ ಹೇಳ್ತಾರೆ ಆ ಹೆಣ್ಮಕ್ಳಿಗೆ ಎದುರ ಮೊದಲು ಕೂತಿಲ್ಲ. ನೀವೇ ತನಿಖೆ ಮಾಡಿ ನಾ ಮೇಡಮ್ ಅಂತ ಈಗ ನಿಮ್ಮನ್ನ ಇದು ಮೊಬೈಲ್ ಎತ್ತು ಸರ್, ನೀವು ಬೇಕಾದ್ರೆ ಇದು ನೋಡ್ಕೊರಿ. ನಾನು ಬೈದಿದೆ ಅಂತೇಳಿ ಆ ತಾಯಿ ಹೇಳತ್ತಾಳ. ನನ್ನ ಮನೆ ನಾನು ಹೆಂಡತಿಗೆ ಬೈಯಲ್ಲ. ನಾನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಇದ್ರಾಗ ಮೇನ್ ಅಂದ್ರೆ ಇವತ್ತಿನ ತನಕ ಹೆಣ್ಮಗಳ ಮೇಲೆ FIR ಆಗಿಲ್ಲ, ನನ್ನ ಮೇಲೆ FIR ಆಗಿದೆ ಸರ್. ಇದ್ರಾಗ ಏನಂದ್ರೆ ಶಿವಯೋಗಿ ಬಾಲಿದು ಮುಖ್ಯ ಪಾತ್ರ ಶಿವಯೋಗಿ ಬಾಲಿ ಆ್ಯಂಡ್ ಮಾರುತಿ ಕಂಟಿ, ಈ ಅಂಬಾದಾಸ್ ಗಾಯಕ್ವಾಡು, ಅವ ಬಾಲಾಜಿ ಹುಗ್ಗೆ, ಇವರು ಪೋಸ್ಟ್ ಮೇಲೆ ಕರೆ ಇವ್ರಿಗೆ ಶಾಲೆ ಕೊಡ್ತಾ ಇದ್ದಾರೆ ಸರ್.